ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಪ್ರತಿ ವರ್ಷ ಚಳಿಗಾಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡುವುದು ನಮ್ಮ ರೂಢಿ ಪದ್ಧತಿಯಾಗಿದೆ. ಅದರಂತೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಮಾಡೋದಕ್ಕೆ ಸ್ವಲ್ಪ ದಿವಸದಲ್ಲಿ ಸಿದ್ಧತೆಗಳು ಪ್ರಾರಂಭ ಆಗ್ತವೆ. ಇನ್ನೂ ಫಾರ್ಮಲ್ ಡಿಸಿಷನ್ ಆಗಿಲ್ಲ, ಆದರೆ ಪದ್ಧತಿಯಂತೆ ಚಳಿಗಾಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡೋದು ಸರ್ಕಾರದ ಚಿಂತನೆ. ಇಲ್ಲ, ಇನ್ನೂ ಫಿಕ್ಸ್ ಆಗಿಲ್ಲ. ಇನ್ನೂ ಡೇಟ್ ಯಾವುದು ಫಿಕ್ಸ್ ಆಗಿಲ್ಲ. ಯಾವುದೇ ಸಂಸ್ಥೆ, ಸಂಘ, ಯಾವುದೇ ಸಂಘಟನೆಗಳನ್ನು ಬ್ಯಾನ್ ಮಾಡೋದ್ರ ಬಗ್ಗೆ, ಯಾವುದಕ್ಕೂ ಬ್ಯಾನ್ ಮಾಡೋದ್ರ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ, ಚಿಂತನೆ ಇಲ್ಲ. ಅವರ ಅಭಿಪ್ರಾಯ ಕೇಳಿ. ನಮ್ಮ ಸರ್ಕಾರದ ಎದುರು ಅಂತ ಯಾವುದೇ ಚಿಂತನೆ ಇಲ್ಲ. ನಾನು ಗಡಿನಾಡ ವಿಚಾರವಾಗಿ ಇವತ್ತೇನು ಕರ್ನಾಟಕ ಅಭಿವೃದ್ಧಿ ಸಂಸ್ಥೆಯವರು, ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆಯವರು ಏನು ಸಭೆಯನ್ನು ಕರೆದಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ದಯವಿಟ್ಟು ತಾವು ಬರ್ಬೇಕು. ಸಿಎಂ ಬದಲಾವಣೆ ವಿಚಾರವಾಗಿ ಸುಮಾರು 136 ಪದೇ ಪದೇ ಆಗ್ತಿದೆ. ಯತೀಂದ್ರ ಅವರು ಹೇಳ್ತಾರೆ, ನಮ್ಮ ಅಪ್ಪಾಜಿನೇ ಸುಮಾರು 5 ವರ್ಷ ಆಡಳಿತ ಮಾಡ್ತಾರೆ. ಅವ್ರನ್ನ ಕೇಳ್ಕೊಡ್ರಿ, ನಂದು ಅದ್ರೊಳಗೆ ಏನೋ ಅಭಿಪ್ರಾಯ ಇಲ್ಲ. ಗಡಿ ಒತ್ತುವರಿ ಸರ್, MES ಅವರು ಕರಾಳ ದಿನಾಚರಣೆ, ರಾಜ್ಯೋತ್ಸವ ದಿನ ಕರಾಳ ದಿನಾಚರಣೆ ಮಾಡ್ತಾರೆ. ಜಿಲ್ಲಾಡಳಿತ ಅನುಮತಿ ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ, ನಾವು ಏನ್ ಕರಾಳ ದಿನಾಚರಣೆ ಮೆರವಣಿಗೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಮತ್ತೊಂದು, ಪ್ರತಿ ವರ್ಷ ಜಿಲ್ಲಾಡಳಿತ ಹೇಳುತ್ತೆ, ಪೊಲೀಸ್ ಸರ್ಕಾರ ವಿರುದ್ಧ ಇದು ಮಾಡ್ತಾರೆ. ನವೆಂಬರ್ 1 ಭುವನೇಶ್ವರಿ ತಾಯಿಯ ಗೌರವಿಸ್ತಾ ಕರ್ನಾಟಕ ಏಕೀಕರಣ ಆಗಿರ್ತಕ್ಕಂಥದ್ದನ್ನ ವೈಭವಿ ರೀತಿಯಿಂದ ಆಚರಣೆ ಮಾಡಬೇಕಾಗಿದ್ದು ಎಲ್ಲ ಕರ್ನಾಟಕದವರ ಕರ್ತವ್ಯ. ಆ ಕೆಲಸ ದಯವಿಟ್ಟು ಎಲ್ಲರೂ ಮಾಡಬೇಕು. ಎಲ್ಲರೂ ಅವತ್ತಿನ ಆ ಭುವನೇಶ್ವರಿಯ ಮೆರವಣಿಗೆ ಆಗಲಿ, ಆ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಗಳಲ್ಲಾಗಲಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಾ ಈ ಸಂದರ್ಭದೊಳಗೆ ವಿನಂತಿ ಮಾಡ್ತೀನಿ. ಅದೇ ಜಿಲ್ಲಾಡಳಿತ ಸೂಕ್ತವಾಗಿರ್ತಕ್ಕಂಥ ತನ್ನ ನಿಲುವನ್ನು ತೆಗೆದುಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.